ಇದು ಯಾವ ಜನ್ಮ? ಪಾಮರ ಜನ್ಮ. ಪುರಾಣ ಹೇಳು ಎರಡು ಅದಾವ, ಅದಕ್ಕೆ ಒಂದೊಂದು ನುಡಿ ಹಾಡ್ಸಾಕತ್ತೀನಿ. ನನಗೂ ಟೈಮ್ ಸಾಲ್ವಲ್ದು, ಏನು ಮಾಡ್ಬೇಕು ಹೇಳಿ? ಹೆಂಗಾರು ಮಾಡಲಿ? ಹಾಡಾಕೊಳ್ಳಿಲ್ಲ ಅವಂಗೆ ಸಿಟ್ಟು ಬಿಟ್ರೆ ನನಗೆ ಕಟ್ಟು ಪುರಾಣ. ನಾನು ಸಂಕಟದಾಗ ಸಿಕ್ಕೀನಿ ಎರಡು ಕಡೆ, ಏನಾರ ಮಾಡಲಿ ಅನ್ಸೈತಿ. ಆದರೂ ಹೊಂದಾಣಿಕೆಯಿಂದ ಹೋಗ್ಬೇಕು. ನೀವು ಹೆಂಗೆ ಗಂಡ ಐತಿ ಹೊಂದಾಣಿಕೆಯಿಂದ ಹೋಗಿರಲಿ, ನಾವು ಹೊಂದಾಣಿಕೆಯಿಂದ ಹೋಗ್ಬೇಕಾಗೈತಿ. ತಾಲ್ ಗಯ ತೋ ಬಾಲ್ ಗಯ, ಸೂರ್ ಗಯ ತೋ ಶಿರ್ ಗಯ, ಹಂಗಾಗ್ತತಿ ಬಿಟ್ರೆ. ಅದಕ್ಕೆ ಹೇಳಕತ್ತೇನೆ ನಾನು. ಇರಲಿ ನೋಡ್ರಿ, ಪಾಮರ ಜನ್ಮ ಅದು ಬಹಳ ಗಟ್ಟಿ. ಏನು ಮಾಡಬೇಕು? ಗುರುವಿನ ಭೇಟಿ ಆಗು. ಜೀವನದಾಗ ಗುರುವಿನ ಭೇಟಿ ಆಗು ಅಂತ ಹೇಳಿ ಮಡಿವಾಳಪ್ಪ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ತಾಯಿ ಮಗ ಹೋಗ್ಯಾರ. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅನ್ಬಾರ್ದು, ಯಾವಾಗಲೂ ನೆನೆಬೇಕು. ಸುಖ ಬಂತು, ಗಂಡ ಪಾಟ್ಲಿ ಬಿಲ್ವಾರ ಮಾಡಿಸಿದ್ರು ಗುರುಪಾದಪ್ಪನ ಆಶೀರ್ವಾದ ಅನ್ಬೇಕ. ಏನ್ರಿ? ಕೈಯಾಗ ಪಾಟ್ಲಿ ಬಿಲ್ವಾರ ಮಾಡಿಸಿದ್ರು ಗುರುಪಾದಪ್ಪನ ಕೃಪಾ, ನನ್ನ ಗಂಡಗೆ ಒಳ್ಳೆ ಬುದ್ಧಿ ಕೊಟ್ಟಾನ, ಅದಕ್ಕೆ ಮಾಡ್ಸ್ಯಾನ. ಅವನು ಕಸ್ಕೊಂಡೋಗಿ ಕುಡಿದು ಬಂದರು, ಗುರುಪಾದಪ್ಪ ಅದೇ ಬುದ್ಧಿ ಕೊಟ್ಟಾನ, ಕುಡಿದು ಬಂದಾನ ಅನ್ಬೇಕು. ಅಂದ್ರೆ ಸಮಾಧಾನ ಇರ್ತೈತಿ ನೋಡಿ. ಏನು ಗಳಿಸಿದ್ರು ಕೊನೆಗೆ ಉಳಿದ 6-3. ಇವತ್ತಿನ ಪುರಾಣ 6-3 ಪುರಾಣ ರೀ ಇವತ್ತು. ಏನ್ರಿ 6-3 ಅಂದ್ರೆ ಏನು ಹೇಳ್ರಿ ಯವ್ವ ತಂಗಿ? 6-3 ಅಂದ್ರೆ 6 × 3 ಎಷ್ಟು ಯಪ್ಪ ಅಂದ್ರೆ 6 × 3 = 9. ಕೊನೆಗೆ ಉಳಿದ ನಮಗೆ 9. 6-3. ಎಂಥ ಅಮೇರಿಕದ ಅಧ್ಯಕ್ಷ ಅದಾನ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾನ, ಎಲ್ಲರಿಗೆ ಅಕ್ಕಿ ಕೊಡ್ತಾನೆ, ಫ್ರೀ ಬಸ್ ಕೊಟ್ಟಾನ, ಆಧಾರ್ ಕಾರ್ಡ್ ತೋರಿಸಿ ಅಡ್ಡಾಡಕ್ಕೆ ಹಚ್ಚಾನ. ಅಂದರೂ ಕೂಡ ಅವನಿಗೆ ದೇವ್ರು ಎಷ್ಟು ಕೊಡ್ತಾನೆ? 6-3. ಏನು? ನಿಂದು 100 ಕೂರಿಗೆ ಆಸ್ತಿ ಐತೆ ಅಂದ್ರೆ ನಿನ್ನ ಆಸ್ತಿ ಎಷ್ಟು? 6-3. 10 ಅಂತಸ್ತಿನ ಮನೆ ಕಟ್ಟಿಸಿ ಅಂದರು ನಿಂದು ಹಾಸಿಗೆ ಎಷ್ಟು? ಎಷ್ಟ್ರಿ? 6-3. ಇನ್ನು ಸಾಲಿಗೆ ಹೋಗ್ಬೇಕಾರೆ 6-3 6-3 ಅನ್ಕೊತ ಹೋಗ್ಬೇಕು. ಮನೆಗೆ ಹೋಗು ಮುಟ್ಟನು ಅವ್ರ ಪುರಾಣಕ್ಕೆ ಬಂದಿರಂಗಿಲ್ಲಲ್ಲ, ಅವ್ರ ಮುಂದೆ ಹೋಗಿ ಏನು ಅನ್ಬೇಕು? 6-3. ಈಗೇನು ಹುಚ್ಚಿಗಿಚ್ಚಿ ಹಿಡಿದೈತೇನ ಅನ್ಬೇಕು ಅವ್ರು. 6-3 ಏನಂದ್ರೆ ಗಂಡಗೆ ನಮ್ಗೆ ಬೈದರು. 6-3 ಹೇಳು ಮಾರಾಯ, ಗೊತ್ತೈತಿ ಬಾ. 6-3 ತಗೋ, ನಾನು ನೀನು ಜೋಡಿ ಹೊಡಿ ಸಂಸಾರದ ಗಾಡಿ ಅನ್ಕೊತ ಹೋಗ್ಬೇಕು, ನಕ್ಕೊಂತ ಹೋಗ್ಬೇಕು. ಭಾಳ ಸುಂದರ ಹೋಗ್ಬೇಕು. ಹಂಗೆ ಸುಂದರವಾಗಿ ಹೊಂಟಾಳ. ಯಾರು ಅಂತ ಕೇಳಿದರೆ ಯಾರು? ಚನ್ನಬಸಯ್ಯನವರು ಮತ್ತು ಪಾರ್ವತಿ ಅಮ್ಮನವರು ಭಾಳ ಸುಂದರವಾಗಿ ಹೊಂಟಾರೆ. ಮಗನಿಗೆ ಜ್ವರ ಬಂದಾಗ ಹೋಗಿ ಗುರುಗಳ ಮುಂದೆ ಹಾಕ್ತಾಳೆ. ತೊಗೊಂಡು ಬಂದಿದ್ನಲ್ಲಿ ಕನಸ್ನಾಗ ತೊಗೊಂಡು ಹೋಗಿ ಗುರುವಿನ ಮುಂದೆ ಹಾಕಿದ್ಲು. ಗುರು ನೋಡ್ತಾನೆ, ಬರೀ ನೋಡ್ತಾನೆ, ಹಿಂಗೆ ದೃಷ್ಟಿಯಿಂದ ನೋಡ್ತಾನೆ. ಆ ಲಿಂಗ ಪೂಜೆಯ ಮಾಡಿದ ದೃಷ್ಟಿ ಇತ್ತಲ್ಲ, ಆ ಪೂಜಾ ಫಲದ ದೃಷ್ಟಿ ಯಾರ ಮೇಲೆ ಬೀಳ್ತದೆ ಅಂತ ಕೇಳಿದ್ರೆ ಗುರುಪಾದನ ಮೇಲೆ ಬೀಳ್ತದೆ. ಗುರುಪಾದನ ಮೇಲೆ ಬಿದ್ದಾಗ ಗುರುಪಾದ ಆನಂದವಾಗಿ ಕಿಲ ನಗುತ್ತಾ ಎದ್ದು ಕುಂದಿರ್ತಾನೆ. ಗುರುವಿನ ಮುಂದೆ, ಗುಡ್ಡದ ಮಹಾಂತನ ಮುಂದೆ ಎದ್ದು ಕುಂದಿರ್ತಾನೆ. ಎದ್ದು ಕುತ್ಕೊಂಡು ಕಿಲ ನಗಾಕತ್ತಾನೆ. ತಾಯಿಗೆ ಭಾಳ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ನನ್ನ ಮಗ ಆರಾಮಾದ ಅಂತ ಹೇಳಿ ಮಹಾಂತ ನೀ ನೋಡಿ ಆರಾಮ ಮಾಡಿದಲ್ಲೋ. ಅವ ಇಂಜೆಕ್ಷನ್ ಸೊಚ್ಚಿ ಗುಳಿಗೆ ಕೊಡು ಡಾಕ್ಟ್ರ್ ಆದ್ರೆ ನೀನು ಭವರೋಗವನ್ನು ಕಳೆಯುವಂಥ ಭವರೋಗ ವೈದ್ಯನೋ, ನೀವು ಭವರೋಗದ ಡಾಕ್ಟ್ರನೋ ಯಪ್ಪ ಅಂತ ಹೇಳಿ ಪಾದಕ್ಕೆ ಮತ್ತೆ ಬೀಳ್ತಾಳೆ. ಶರಗ ಹಾಸಿ ಹಣಿ ಹಚ್ಚಿ ಉದ್ದಕ್ಕೆ ಬೀಳ್ತಾಳೆ. ಕಣ್ಣಾಗ ನೀರು ಬರ್ತಾವೋ. ಆ ಮಹಾಂತ ಶಿವಯೋಗಿ ಪಾದದ ಮೇಲೆ ಚರಿಗೆ ನೀರು ಹಾಕಿ ತೊಳಿಲಿಲ್ಲ, ತನ್ನ ಕಣ್ಣೀರನ್ನು ಹಾಕಿ ಆ ಪಾದ ತೊಳೆದು ತನ್ನ ಪಾಪ ಕಳ್ಕೊಂತಾಳೆ. ಹೀಗೆ ಇದು ಕೊಡ್ಕೊಳ್ಳಿ. ನಾನು ಬಡವಿ ಆತ ಬಡವ ಹೇಳಂಗಿಲ್ಲ, ಬೇಂದ್ರೆ ಹೇಳ್ತಾರೆ ನೋಡ್ರಿ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡವದಾನೆ ನಾವು, ಅದಕ್ಕೂ ಇದಕ್ಕೂ ಎದಕ್ಕೋ ನಾನು ಬಡವಿ ಆತ ಬಡವ.
ಯಾರಿಲ್ಲಿ ಬಡವಿ? ಪಾರ್ವತಮ್ಮ. ಎಲ್ಲ ಕಳ್ಕೊಂಡು ಗುರು ಸಂತುಷ್ಟನಾಗಿ, ಪಾರ್ವತಮ್ಮ ಆರಾಮದಿಯಾ? ನಿಮ್ಮ ಯಜಮಾನ್ರು ಹೆಂಗದಾರ? ಗುಂದಿಗೆ ಒಳಗೆ ಬಿಟ್ಟು ಬಂದಿರೇ, ನೀವು ನಷ್ಟ ಕರ್ಕೊಂಡು ಬಂದಿರೇನು? ಎಲ್ಲ ಯೋಗಕ್ಷೇಮ ಕೇಳ್ತಾರ ಗುರುಗಳು ಹೋದಂತ ಅವಳಿಗೆ. ಕೇಳಿ ಆ ಮಗುವಿನ ನೋಡಿ ಹೇಳ್ತಾರ, ಒಂದು ಮಾತು ಹೇಳ್ತೀನಿ ಪಾರ್ವತಮ್ಮ, ನೀ ಕೇಳಿದಂದ್ರೆ ಈ ಮಗು ನಿನಗೆ ದಕ್ತದ, ಇಲ್ಲಂದ್ರೆ ದಕ್ಕಂಗಿಲ್ಲ ಅಂತ ಹೇಳ್ತಾರೆ ಗುರು ಮಹಂತ ಶಿವಯೋಗಿಗಳು. ನಾವೊಂದು ಮಾತು ಹೇಳ್ತೀನಿ, ಆಲಸ್ವ ಮಗಳ, ಕಿವಿಗೊಟ್ಟು ಕೇಳು ಅಂತ ಹೇಳ್ತಾರೆ. ಏನು ಹೇಳಿದ್ರು? ಇವು ನನ್ನ ಇವತ್ತು ಕರ್ಕೊಂಡು ಬಂದಿಲ್ಲ ಮಠಕ್ಕೆ, ಇಲ್ಲಿ ಮಠಕ್ಕೆ ಕರ್ಕೊಂಡು ಬಂದಿಲ್ಲ, ಇವನ್ನ ನೀನು ಮಠದಾಗ ಬಿಟ್ಟು ಹೋಗ್ಬೇಕು, ಹೊಳ್ಳಿ ಕರ್ಕೊಂಡು ಹೋಗಂಗಿಲ್ಲ ನೀನು. ಏನು ಹೊಳ್ಳಿ ಇವನ್ನ ಕರ್ಕೊಂಡು ಹೋಗಂಗಿಲ್ಲ ನೀನು. ಎಷ್ಟು ವರ್ಷ ಬಿಡಬೇಕು? 12 ವರ್ಷ ಇಲ್ಲೇ ಬಿಡ್ಬೇಕು ನೋಡಂದ್ರೆ ನಿನ್ನ ಮಗ ಮುತ್ತಾಗಿ ಹೊರಗೆ ಬರ್ತಾನವ ಅಂತ ಹೇಳ್ತಾರೆ. 12 ವರ್ಷ ಇದ್ದ ಒಬ್ಬನ ಇದ್ದ, ಅವನು ನೋಡೇ ಟೈಮ್ ಕಳೆಕ್ ಇದು ಹೆಂಗಾಯ್ತು ಅಂತ ಕೇಳಿದ್ರೆ ಈಗ ಪಾರ್ವತಿ ಹೋಗ ಬಿಸಿ ತುಪ್ಪ ಆದಂಗೆ ಆತ್ರಿ. ಈ ಕಡೆ ನುಂಗಿಯ ಹೊಟ್ಟೆ ಸುಡ್ತದೆ, ಉಗುಳಿಯ ತುಪ್ಪ ವೇಸ್ಟ್ ಆಗ್ತೈತಿ. ಏನು ಮಾಡ್ಬೇಕು? ಗುರುವಿನ ಮಾತು ಮೀರಾಕಾಗಂಗಿಲ್ಲ. ಮಗನ ಮ್ಯಾಗಾರ ಭಾಳ ಮೋಹ ಆದಾಳೆ, ಹೆಂಗೆ ಮಾಡಬೇಕು ಅಂತೇಳಿ ಚಿಂತೆ ಮಾಡಕ್ಕೆ ಹತ್ತಾಳೆ. ಆದಿದ್ದಾಗಲ್ರಿ ಅಪ್ಪ, ಮತ್ತು ನಿಮ್ಮ ಹತ್ರ ನಾ ಇಷ್ಟು ವರ್ಷ ಬೆಳಿಲ್ಲ ಅಂದ್ರೆ ನನ್ನ ಮಗ ಎಲ್ಲರೂ ಇರಲಿ, ನನ್ನ ಮಗ ನಿಮ್ಮ ಪಾದ ಸನ್ನಿಧಾಗರ ಇರಲಿ, ಅಲ್ಲೇ ಬಂದು ಅವನ ಮುಖ ನೋಡಿ ಸಂತೋಷ ಪಡ್ತೀನಿ, ಇರ್ಲ್ರಿ ಅಪ್ಪ ಅಂತೇಳಿ ಉದ್ದಕ್ಕೆ ಮತ್ತೆ ನಮಸ್ಕಾರ ಮಾಡ್ತಾಳೆ. ಭಿಕ್ಷಾ ಕೊಡ್ತಾಳೆ ಮಗನನ್ನ ಗುರುವಿಗೆ. ಎಷ್ಟು ವರ್ಷ? 12 ವರ್ಷ ಕೊಡ್ತಾಳೆ. ಗುರುಪಾದ ಚಿಣಮಗೆರೆಗಿರಾಕತ್ತಿದ, ಹೃದಯ ಭಕ್ತಿಯಿಂದ ತುಂಬಿತ್ತು, ಕಣ್ಣು ನೀರಿನಿಂದ ತುಂಬಿತ್ತು, ಕೈಯೆಲ್ಲ ಖಾಲಿಯಾಗಿತ್ತು, ಮಗ ಅಲ್ಲಿ ಚಿಣಮಗೆರೆ ಆಗಿತ್ತು. ಯಪ್ಪ ನೀ ಎಲ್ಲರೂ ಇರು, ಆಚಾರಕ್ಕರ ಸಾಗು, ನೀತಿಗೆ ಪ್ರಭವಾಗು, ಮಾತಿನಲ್ಲಿ ಚೂಡಾಮಣಿಯಾಗೋ ಕಂದಯ್ಯ ಗುರುಪಾದಯ್ಯ, ಜ್ಯೋತಿಯಾಗು ಜಗಕ್ಕೆಲ್ಲ, ಈ ಜಗತ್ತಿನ ಸನ್ನಿಧಾನಕ್ಕೆ ನೀನು ಈ ಗುರುವಿನ ಸನ್ನಿಧಾನದಾಗಿದ್ದು ಈ ಜಗತ್ತಿಗೆ ಜ್ಯೋತಿ ಆಗು ಅಂತ ಹೇಳಿ ಬೇಡ್ಕೊಂಡು ಮರಳಿ ಗುಂದಿಗೆ ಬರ್ತಾಳೆ. ಯಾರು ಬಂದರು? ಪಾರ್ವತವ್ವ ಬಂದ್ಲು. ಗುರುಪಾದಯ್ಯ ಎಲ್ಲಿ ಉಳ್ದ? ಚಿಣಮಗೇರಿ ಆಗುಳ್ದ. ಯಾಕೆ ಹಿಂಗೆ ಹೊಳ್ಳಮಳ ಕೇಳ್ತೀನಿ ಗೊತ್ತೇನ? ಗುರುಪಾದನ ಗುಂದಿಗೆ ಕರ್ಕೊಂಡ್ಬಂದು ನೀವು ಅಲ್ಲಿ ಪಾರ್ವತಿನ ಅಲ್ಲಿ ಬಿಟ್ಟು ಬಂದಿರ್ತೀರಿ, ಅದಕ್ಕೆ ಹಂಗೆ ಆಗ್ಬಾರ್ದು ಅನ್ನೋದು ಹೊಳ್ಳಮಳ ಕೇಳಕತ್ತೀನಿ. ಗುರುಪಾದ ಗುರುವಿನ ಸನ್ನಿಧಾನದಲ್ಲಿ ಉಳ್ದ, ಅಂಗ ಆಪ್ತ ಸ್ಥಾನ ದೇಯ 4 ರೀತಿಯಿಂದ ಸೇವಾ ಮಾಡಕತ್ತಿದ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ಏನು ಮಾಡ್ಬೇಕು ಜೀವನದಾಗ? ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಈ ಜೀವನಕ್ಕೆ ಬೆಲೆ ಬರ್ಬೇಕಂದ್ರೆ ಏನು? ಹರನ ಪೂಜೆ. ಮನ್ಯಾಗ ದಿನಾ ಪೂಜೆ ಮಾಡ್ಕೊತಿರ್ಬೇಕು. ಕೊಳ್ಳಾಕ ಪೂಜೆ ಮಾಡ್ಕೋಬೇಕಂದ್ರೆ ಏನು ಕಟ್ಟಿರ್ಬೇಕು? ಏನು ಖರೀದಾರ? ಲಿಂಗ ಕಟ್ಕೊಂಡಿರ್ಬೇಕು, ಹೌದಲ್ಲ? ಮತ್ತೇನು ಕಟ್ಕೋಬೇಕು? ರುದ್ರಾಕ್ಷಿ ಕಟ್ಕೋಬೇಕು. ಹಣಿ ಮ್ಯಾಗ ಏನು ಹಚ್ಕೋಬೇಕು? ಲಿಫ್ಟಿಕ್ ಹಚ್ಕೋಬೇಕು. ನೋಡ್ರಿ ಅವರೆಲ್ಲ ಮಜಾ ಆಯ್ತಲ್ಲ ನಮ್ಮ ಪುರಾಣ. ಆಕಿ ಪಾಪ ಎಲ್ಲಾರು ವಿಭೂತಿ ಅಂತಾಳ, ಆಕಿ ಲಿಫ್ಟಿಕ್ ಹಚ್ಕೋಬೇಕು ಅಂತಾಳ. ನೀರಿಗೆ ನೈದಿಲೆಯ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಸಮುದ್ರಕ್ಕೆ ತೆರೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಲಿಫ್ಟಿಕೆ ಶೃಂಗಾರ ಅಂದ್ರೇನ ಅನ್ಲಿಲ್ಲ. ಏನಂದ್ರು? ಪೌಡರೇ ಶೃಂಗಾರ ಅಂದ್ರೇನ ಅನ್ಲಿಲ್ಲ. ಏನಂದ್ರು? ಶ್ರೀ ವಿಭೂತಿಯ ಶೃಂಗಾರ. ಯಾರ ದಿನ ವಿಭೂತಿ ಹಚ್ತಿರ್ಲ ಹಣೆ ಮ್ಯಾಗ ಏನ್ ಆಗ್ತತಿ ಅಂತ ಕೇಳಿದ್ರೆ ನಿಮ್ಗೊಂದು ಒಂದು ಪ್ರಶ್ನೆ ಕೇಳ್ತೀನಿ. ಮನ್ಯಾಗ ನಿಮ್ಮ ಯಜಮಾನ್ರಾಗಲಿ ನೀವಾಗಲಿ ಒಂದಿಷ್ಟು ಬೊಗೋಣಿ ತೊಗೊಂಬಂದಿರಿ ಅಂತ ತಿಕ್ಕೋರಿ. ಬೊಗೋಣಿ ಅಂದ್ರೆ ಅರ್ಥ ಆಗುತ್ತಲ್ಲ?
ಡಬರಿ ಡಬರಿ ಅಂದ್ರೆ ಅರ್ಥ ಆಗುತ್ತಲ್ಲ, ಏನಂತೀರಿ? ಬಗೋಣಿ. ನಾವು ನಮ್ಮ ಮಠದಾಗ ಗಡಿಗ್ಯಾಗ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೇನೆ. ನಾನು ಹೊರಗಿನ ಜಾಸ್ತಿ ತೊಗೊಳಲ್ಲ, ಗಡಿಗೆ ಒಳಗೆ ಅಡುಗೆ ಮಾಡ್ತೀನಿ ಎಲ್ಲಾನು. ನೀವು ಬಂದು ನೋಡಿರ್ಬೇಕಾರೆ ನಮ್ಮ ಮಠದಾಗ ಇಷ್ಟಿಷ್ಟು ಗಡಿಗೆ ತರಿಸ್ಬಿಟ್ಟಿವಿ. ಯಾರು ಗಡಿಗೆ ಅಂದು ಊಟ ಮಾಡ್ತಾರಲ್ಲ, ನಮ್ಮ ಹೆಣ್ಮಕ್ಳು ಹಿಂದೆ ಮಂಡಿ ನೋವು ಇರಲಿಲ್ಲ, ತಲೆ ನೋವು ಇರಲಿಲ್ಲ, ಏನೂ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದ್ರೆ ಗಡಿಗಂದು ಊಟ ಮಾಡೋರು ಅವ್ರು ಶಿಸ್ತು. ಇವತ್ತು ಗಡಿಗೆ ಅಂದ್ರೆ ಯವ್ವ ಕರ್ಗೈತಿವ ಅಂತೀರಿ. ಗಡಿಗೆಂದು ಊಟ ಮಾಡಿ ನೋಡ್ರಿ. ನೀವು ಮನೆಗೆ ಹೋಗ್ರಿ, ಒಂದಿಷ್ಟು ಗಡಿಗೆ ತರಿಸ್ರಿ. ಗಡಿಗೆ ತರಿಸಿ ಸುಮ್ಮನೆ ಅದ್ರಾಗ ನುಚ್ಚು ಹಾಕಿ ಒಂದಿಷ್ಟು ಪುಂಡಿ ಪಲ್ಯ, ಬಿಸಿ ರೊಟ್ಟಿ, ಒಂದಿಷ್ಟು ಕುಸುಬೆ ಎಣ್ಣೆ ಹಾಕ್ಕೊಂಡು ಹೊಡ್ರಿ. 5 ಸ್ಟಾರ್ ಹೋಟೆಲ್ನಾಗ ಕುಂತ್ಕೊಂಡ್ರು ಅಷ್ಟು ರುಚಿ ಇರಂಗಿಲ್ಲ ರೀ, ಅಷ್ಟು ರುಚಿ ಇರ್ತೈತೆ ಗಡಿಗೆನ ಊಟ. ಅರ್ಥ ಆಗುತ್ತಲ್ಲ ನಾನು ಹೇಳೋದು? ನಮ್ಮ ಮಠದಾಗ ನಾವು ಅದಕ್ಕೆ ಗಡಿಗ್ಯಾಗ ತರಿಸಿ ಹೊರಗಿಂದ ಅದಕ್ಕೆ ನಾನು ಜಾಸ್ತಿ ತೊಗೊಳಲ್ಲ. ಸ್ನಾನ ಮಾಡಿ ಮಡಿಯಿಂದ ಹೋಗಿ ಗಡಿಗ್ಯಾಗ ಎಲ್ಲ ಕುದಿಸ್ಕೊಂಡು ಅಡುಗೆ ಮಾಡ್ಕೊಂಡು ಪ್ರಸಾದ ಮಾಡ್ತೀನಿ. ಬಂದವ್ರಿಗೆ ಸುಧಾ ಪ್ರಸಾದ ಮಾಡಿಸಿರ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ನೀವು ಗಡಿಗ್ಯಾಗ ಊಟ ಮಾಡಿರಿ. ಅಲ್ಯೂಮಿನಿಯಂ ಪಾತ್ರೆಯನ್ನು ಭಾಳ ಬಳಸಬಾರ್ದು. ಈ ಸ್ಟೀಲಿನ ಪಾತ್ರೆ ಅದು ಭಾಳ ಬಳಸಬಾರ್ದು. ನಮ್ಮ ಆಯುಷ್ಯ ಬರ್ಬರ್ತ ಕಡಿಮೆ ಆಗಾಕತ್ತೈತಿ. ನೀವು ಮನ್ಯಾಗ ವಾರದಾಗ 1 ದಿವ್ಸರ ಎದ್ರಾಗ ಊಟ ಮಾಡ್ಬೇಕ್ರಿ? ಗಡಿಗ್ಯಾಗ. ಮತ್ತು ಅದ್ರಾಗ ತೊಗೊಂಡು ತಿನ್ನೋದಲ್ಲ, ಗಡಿಗ್ಯಾಗ ಊಟ ಮಾಡ್ಬಾ ಅಂದಾರಂತ ಹೇಳಿ ಗಡಿಗ್ಯಾಗ ಅಡುಗೆ ಮಾಡ್ಬೇಕಾ? ಗಡಿಗೆ ತೊಳೆದು ಅಡುಗೆ ಮಾಡಮ್ಮ ಹಾಡಿದ್ರಲ್ಲ ನಿನ್ನೆ. ಈತನುವೆಂಬ ಗಡಿಗೆ ತೊಳೆದು ಅಡುಗೆ ಮಾಡಮ್ಮ. ಈ ಐತಲ್ಲ, ವಾರದ 1 ದಿವ್ಸರ ಗಡಿಗ್ಯಾಗ ಊಟ ಮಾಡಿರಿ. ಇವತ್ತು ಮಾಡ್ತೀರಿ, ಅಡುಗೆ ಮಾಡ್ತೀರಿ? ಯಪ್ಪ ಅಂದ್ರಿನ ಎಲ್ಲ ಹೇಳಕ್ಕೆ ಬಂದಿರಿ ಅಂದ್ರಿನ. ಟ್ರೈ ಮಾಡಿ ನೋಡ್ರಿ, 1 ದಿವ್ಸ ಜೀವನದಾಗ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಗಡಿಗ್ಯಾಗ ದಿವಸ ಸುಮ್ಮನೆ ಬ್ಯಾಳಿ ಕುದಿಸ್ತಿದ್ರಿ ಅಂದ್ರೆ ಒಂದು ಸ್ವಲ್ಪ ಸುಮ್ಮನೆ ಗಡಿಗ್ಯಾಗ ಕುದಿಸ್. ಯಾವ್ದಾರ ಒಂದು ಅಡುಗೆ ಒಟ್ಟು ಗಡಿಗ್ಯಾಗ ಮಾಡಿರಿ. ಎಷ್ಟು ಚಲೋ ಇರ್ತೈತೆ ಅಂತ ಕೇಳಿದ್ರೆ ಅದಕ್ಕೆ ಶಕ್ತಿ ಭಾಳ ಇರ್ತದೆ ಗಡಿಗೆ ಒಳಗೆ ಮಾಡ್ತಕ್ಕಂಥ ಅಡುಗೆ ಒಳಗೆ. ಅದಕ್ಕೆ ಇಲ್ಲಿ ಏನಂತ ಕೇಳಿದ್ರೆ, ಒಂದು ಬೊಗೋಣಿ ತಂದ್ರು ನಿಮ್ಮ ಯಜಮಾನ್ರು ಅಂತ ಕೇಳಿದ್ರೆ ನೀವೇನು ಮಾಡ್ತೀರಿ? ಒಂದು ಒಲಿ ಮ್ಯಾಗ ಹಂಗೆ ಇಡಂಗಿಲ್ಲ. ನೀವೇನು ಮಾಡ್ತೀರಿ? ಅವರ ಏನು ಮಾಡ್ತೀರಿ? ನಿಮ್ಮ ಮನ್ಯಾಗ ಯಜಮಾನ್ರು ಹೊಸದೊಂದು ಪಾತ್ರೆ ತಂದ್ರೆ ಏನು ಮಾಡ್ತೀರಿ? ಚಲೋ ತಂದಿ ಬಾ ಪೋಣಿಸಿ ಕೊಳ್ಳ ಕಟ್ತೀನಿ ಅಂತೀರನ? ಏನು ಮಾಡ್ತೀರಿ? ಒಲೆಂದು ಬೂದಿ ತಗೊಂಡು ಕಲಿಸಿ ಅದಕ್ಕೆ ಏನು ಮಾಡ್ತೀರಿ? ತಿಕ್ತೀರಿ. ಹಚ್ತೀರಿಲ್ಲ ಅದಕ್ಕೇನಂತಾರೆ? ತಳ ಕಟ್ಟೋದು ಅಂತಾರೆ. ಇಲ್ಲ, ತಳ ಕಟ್ಟಿ ಆ ಗಡಿಗ್ಯಾಗ ಅಥವಾ ಆ ಇದ್ರೊಳಗೆ ಏನು ಮಾಡಬೇಕಾಗಿರ್ತೈತಲ್ಲ ಅದನ್ನು ಒಲೆ ಮ್ಯಾಗ ಇಟ್ರಿ ಅಂತ ಕೇಳಿದ್ರೆ ಆ ಗಡಿಗೆಗೆ ಏನಾಗಂಗಿಲ್ಲ, ಆ ಇದಕ್ಕೆ ಏನಾಗಂಗಿಲ್ಲ, ಬೊಗೋಣಿಗೆ ಏನಾಗಂಗಿಲ್ಲ, ಕಾಡಿಗೆ ಹತ್ತಂಗಿಲ್ಲ. ತೊಳ್ಯಾಕೆ ಭಾಳ ಈಜಿ ಆಗ್ತದೆ. ಅಡಿಗೆ ಆದ್ಬಿಟ್ಲೆ ಹಿರಿಯರೆಲ್ಲ ಕೆಲವೊಂದು ಮನ್ಯಾಗ ಮಾಡ್ತಿರ್ತಾರೆ. ನಾನು ಇತ್ತಿತ್ಲಾಗ ಎಲ್ಲ ಅದು ನೋಡಿಲ್ಲ. ಕೆಲವೊಂದು ಮನೆಯೊಳಗೆ ಹಿರಿಯರು ಇದ್ದರು ಮಾಡ್ತಿರ್ತಾರೆ. ಅಡುಗೆ ಮಾಡೋತ್ಲೆ ಒಲೆನ ಬೂದಿ ತೊಗೊಂಡು ಪಟ್ಟ ಬರೀತಾರೆ. ಅದಕ್ಕೆ ಅಂದ್ರೇನು? ನಮಗೆ ಆ ಗಡಿಗೆಂದು ಕೂಳಲ್ಲ, ಏನು ಪಟ್ಟ ಬಡಿದ ಬಳಿಕ ಅದು ಪ್ರಸಾದವಾಗ್ತದೆ. ಸಂಸ್ಕಾರ. ಅದಕ್ಕೆ ಎದಿ ಮ್ಯಾಗ ಲಿಂಗ ಕಟ್ಕೊಂಡಿರ್ತೀವಿ ನಾವು. ಯಾಕೆ ಲಿಂಗ ಕಟ್ಕೊಳ್ತೀವಿ ಎದಿ ಮ್ಯಾಗ? ಇಲ್ಲೇ ಯಾಕೆ ಕಟ್ಕೊಳ್ಳೋದು? ಲಿಂಗ ಇಲ್ಲೇ ಯಾಕೆ ಕಟ್ಕೋಬೇಕು? ಪ್ರಸಾದ ಮಾಡ್ತಿರ್ತೀವಲ್ಲ, ಹಿಂಗೆ ಮಾಡ್ತೀವಿಲ್ರಿ? ಹಿಂಗೆ ಮಾಡಂಗಿಲ್ಲ ಏನು? ಹಿಂಗೆ ಮಾಡ್ತೀವಿ, ಹಿಂಗೆ ತೊಗೊತೀವಿನ? ಗಂಗಾಳದಂತ ತಗೊಂಡು ಹಿಂಗೆ ಪ್ರಸಾದ ಮಾಡೋ ಹೊತ್ನ್ಯಾಗ ಎದಿ ಮ್ಯಾಗ ಲಿಂಗ ಇತ್ತಂತ ಕೇಳಿದ್ರೆ ನಿಮ್ಮ ಗಂಗಾಳದಂದು ಫಸ್ಟ್ ಎಲ್ಲಿಗೆ ಬರ್ತೈತ್ರಿ? ಲಿಂಗ ಏನತ್ರಿ? ಎದಿ ಮ್ಯಾಗ ಲಿಂಗ ಇದ್ರಿ ಇಲ್ಲಿ ಬರ್ತೈತೆ, ನೈವೇದ್ಯ ಆಗ್ತತೆ. ನೈವೇದ್ಯ ಆಗಿ ಹೊಟ್ಯಾಗ ಹೋಗ್ತತಿ. ತುತ್ತಿಗೊಮ್ಮೆ ಶಿವ ಅಂತ ಹೇಳಿ ಶಿವನಿಗೆ ಅರ್ಪಣೆ ಮಾಡಿ ಉಂಡ್ರೆ ಪ್ರಸಾದ ಆಗ್ತತಿ. ಪ್ರಸಾದಸ್ತು ಪ್ರಸನ್ನತಃ. ಜೀವನ ಶರಣ ಜೀವನ ಆಗ್ತದೆ. ಅದಕ್ಕೆ ನಾವು ಲಿಂಗ, ವಿಭೂತಿ, ರುದ್ರಾಕ್ಷಿ ಇವನ್ನೆಲ್ಲ ಹಿರಿಯರು ಏನು ಹೇಳೋಗ್ಯಾರಲ್ಲ ಅವನ್ನೆಲ್ಲ ಕಟ್ಕೋಬೇಕು. ಹಂಗೆ ಅವನನ್ನು ಬಿಟ್ಟು ಯಾರು ಬಂದಾರ ಅಂತ ಕೇಳಿದರೆ ಗುರುಪಾದನನ್ನು ಅಲ್ಲಿ ಬಿಟ್ಟು ಬಂದಾಳ. ಯಾರು? ಪಾರ್ವತಿ ಅಲ್ಲಿ ಬಿಟ್ಟು ಬಂದಾಳ. ಇನ್ನೊಂದು 10 ನಿಮಿಷ ಹೇಳಿ, ಕೇಳ್ತೀರಿ? ಕೇಳ್ರಿ. ಇನ್ನೊಂದು 15 ನಿಮಿಷ ಹೇಳ್ತೀನಿ. 9:35 ಆಗೈತಿ. ಇನ್ನೊಂದು 10 ನಿಮಿಷ ಹೇಳ್ತೀನಿ.
ಗುರುಪಾದನಲ್ಲಿ ಬಿಟ್ಟು ಬಂದ್ಲು. ಬಿಟ್ಟು ಎಲ್ಲಿಗೆ ಬರ್ತಾಳೆ? ಗುಂದಿಗೆಗೆ ಬರ್ತಾಳೆ. ಮಗನ ಬಿಟ್ಟು ನನ್ನ ಭಾರವಾದ ಹೃದಯ ಭಾರಾಗಿತ್ತು. ಮೆದುಳು ವಿಚಾರ ಮಾಡಾಕತ್ತಿತ್ತು ಏನಂತ ಹೇಳಿ, ಇಲ್ಲಿದ್ರೆ ನನ್ನ ಮಗ ರೋಗಿಷ್ಠ ಆಗ್ತಿದ್ದ, ಬಳಲ್ತಿದ್ದ ಜ್ವರದಿಂದ. ಅಲ್ಲಿ ಗುರು ಸೇವೆಯನ್ನು ಮಾಡ್ತಾನ, ಅವನ ನೆತ್ತಿ ಚೀಲ ತುಂಬಿಸ್ತಾನ. ಗುರುನಾಥ ಸಂಸ್ಕಾರ ಕೊಟ್ಟು ನನ್ನ ಮಗ ವಿದ್ಯಾವಂತ ಅಕ್ಕನ ಅನ್ನೋ ಭಾವ ಯಾರೊಳಗೆ ಬಂದಿತ್ತು ಅಂತ ಕೇಳಿದರೆ ಪಾರ್ವತಿಯವನ ಮನಸ್ಸಿನಾಗ ಬಂದಿತ್ತು. ಬಂದು ಆನಂದವಾಗಿ ಜೀವ ಕಳಿತಿರ್ತಾಳೆ. ಅತ್ತ ಚಿಣಮಗೇರಿಯೊಳಗೆ ಗುರುಪಾದಯ್ಯ ಗುರು ಸೇವೆಯನ್ನು ಮಾಡ್ತಾ ಇದ್ದಾನ. ತನು ಮನವನ್ನ ಮುಟ್ಟಿ ಗುರುವಿಗೆ ಪತ್ರಿ ಅಂತಂದು ಕೊಡೋದು, ಸ್ನಾನ ಮಾಡೋದು, ನೀರು ಕಾಸೋದು, ಅವ್ರಿಗೆ ಎಲ್ಲ ಪೂಜಾ ಪರಿಕರಗಳನ್ನು ತೊಳೆಯೋದು, ಅವ್ರಿಗೆಲ್ಲ ಪೂಜಾಕ್ಕೆ ಕರ್ಕೊಂಡು ಹೋಗೋದು, ಎಲ್ಲವನ್ನು ಪ್ರಸಾದವನ್ನು ಮಾಡಿಸೋದು, ಇದನ್ನೆಲ್ಲವನ್ನು ಇದನ್ನೆಲ್ಲ ಮಾಡ್ತಿದ್ದ ಗುರುಪಾದ. ಗುರು ಸೇವೆಯನ್ನು ಮನಮುಟ್ಟಿ ತನು ಮುಟ್ಟಿ ಭಾಳ ಸುಂದರವಾಗಿ ಸೇವಾ ಮಾಡ್ತಾ ಹೆಂಗಿರ್ತಿದ್ದ ಅಂತ ಕೇಳಿದರೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಎಲ್ಲಿ ಮೈಗಳ್ತನ ಮಾಡ್ತಾ ಇರಲಿಲ್ಲ. ದಿನಾನು ಬಟ್ಟೆಯನ್ನು ಮಡಿ ಹಾಕ್ತಾ ಇದ್ದ, ಗುರುಗಳಿಗೆ ಮಡಿಯನ್ನು ಹಾಕ್ತಿದ್ದ. ಲಿಂಗ ಪೂಜೆಗೆ ಪುಷ್ಪಗಳನ್ನು ತಗೊಂಡು ಬರ್ತಿದ್ದ, ಮಡಿ ನೀರನ್ನು ತಗೊಂಡು ಬರ್ತಿದ್ದ. ಎಂದೂ ಮೈಗಳ್ತನ ಮಾಡ್ತಿರ್ಲಿಲ್ಲ. ಒಬ್ಬ ಗುರುಗಳ ಶಿಷ್ಯ ಇದ್ನಂತ ಒಂದು ಊರಾಗ. ಗುರುಗಳಿಗೆ ಇಟ್ಟು ಹೋದ್ರು ಮಠದಾಗ. ಅವನು ನೀನು ಗುರುಗಳು ಸೇವಾ ಮಾಡ್ಕೋಂತ ಅಭ್ಯಾಸ ಮಾಡಪ್ಪ ಅಂತ ಇಟ್ಟು ಹೋದ್ರು. ಅವನು ಬಿಟ್ಟು ಹೋದ್ರು. ಗುರು ಸೇವಾ ಮಾಡಕತ್ತಿದ. ತಿಮ್ಮ ಪತ್ರಿ ತಂಬ ತಿಮ್ಮ ಅಂದ್ ಹುಡ್ಲಿ. ಅವ ಗಿಡ ಏರಾಕ್ ಬರೋದಿಲ್ಲ ಅನ್ನವ. ನಮ್ಮ ತಂದೆ ತಾಯಿ ಗಿಡ ಏರ್ಬೇಡ ಅಂದಾರಿ ಅನ್ನವ. ನೀರ್ ತಂಬ ತಿಮ್ಮ ಮಸಳಿ ಬಂದಾವಲ್ಲ ಅನ್ನವ. ನೀರ್ ತರಕ್ ಹೊಕ್ಕಿದ್ದಿಲ್ಲ, ಏನೂ ಮಾಡ್ತಿದ್ದಿಲ್ಲ. ಗುರುಗಳು ಏನು ಹೇಳಿದ್ರು ಕೇಳ್ತಿದ್ದಿಲ್ಲ. ಊಟ ಮಾಡೋ ತಿಮ್ಮ ಬಂದ ಬಿಟ್ಟೇನಲ್ಲ ಅಂದ್ಬಿಡವ. ಊಟಕ್ಕೆ ಕಷ್ಟಕ್ಕೆ ಕರಿಬೇಡ್ರಿ, ಸುಖಕ್ಕೆ ಮರಿಬೇಡ್ರಿ ಅನ್ನುವಂಥವ್ರು ಇರ್ತಾರೆ. ಈ ಶಿಷ್ಯತ್ವ ಬೇಡ. ಹೆಂಗಿರ್ಬೇಕಂತ ಕೇಳಿದ್ರೆ ತನು ಮನವನ್ನು ಅರ್ಪಣೆ ಮಾಡಿ ಗುರುವಿಗೆ ಹೇಳ್ತಾರಲ್ಲ, ಶರಣರು ಹೇಳ್ತಾರಲ್ಲ, ಗುರುವಿನ ಗುಣ